ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಅಂತ ಹೇಳ್ತಾ. ಸೊ ಇವತ್ತಿನ ವಿಡಿಯೋ ನೋಡ್ರಿ ನಮ್ಮ RCB ಫುಲ್ ಸೋತ್ಬಿಟ್ಟೈತಿ ಮ್ಯಾಚ್. ಬರೀ ಜಸ್ಟ್ ಬರೀ 6 ರನ್ನಲ್ಲೇ ಸೋತೈತಿ. ತಿಳ್ಕೊರಿ ನೀವು, ಒಂದು ಸೈಡ್ ಮಳೆ ಬರಕತ್ತೈತಿ, ದವಾಸಿ ಮಳೆ ಬರಕತ್ತೈತಿ. ಈಗ ಮ್ಯಾಚ್ ಆಡ್ತಾರೋ ಮತ ಬಂದಾಗತ್ತಾ, ಮತ ಆಡ್ತಾರ ಮತ ಬಂದಾಗತ್ತ, ಇಂಥ ಟೆನ್ಷನ್ ಒಳಗೆ ಯಾರು ಆಗ್ತಾರೆ ರೀ ಬಾಲಿಂಗ್ ಮೇಕಿ ಬಿಡೈತೆ ನಮ್ಮ ಪ್ಲೇಯರ್ಗಳಿಗೆಲ್ಲ. ಸೊ ಒಂದು ಸೈಡ್ ಮ್ಯಾಚ್ ನೋಡಿದ್ರಪ್ಪ ಅಂದ್ರೆ ಅದು ನಾಯಿ ಹೊಡೆದಂಗೆ ಹೊಡ್ಯಾಕತ್ತಾನ ಆ ಕಡೆ ಮಿಚ್ಚಲ್ ಮಾರ್ಚ್. ಈ ಕಡೆ ವಿಕೆಟ್ ಹೊಂಟಾವು, ಆ ಕಡೆ ಮಾರ್ಚ್ ನಾಯಿ ಹೊಡೆದಂಗೆ ಹೊಡ್ಯಾತಾನ. ಅಂಥದ್ರಾಗ ಸೆಂಚುರಿ ಹೊಡೆದಾನ ರೀ, 111 ಎಷ್ಟು ಹೊಡೆದಾನ, ಸೆಂಚುರಿ ಹೊಡೆದವನು ಹುಲಿ. ಅವು ಏನಂತಾರಲ್ಲ, ಬಿಟ್ಟು ಹೋಗಿದ್ದ ಪ್ಲೇಯರ್ ಬಂದು ಎಲ್ಲರಿಗೂ ನಾಯಿ ಹೊಡೆದಂಗೆ ಹೊಡ್ಯಾಕತ್ತಾರ ನಮ್ಮ RCBದವ್ರು. ಲಾಸ್ಟ್ 2 ಮ್ಯಾಚ್ನಾಗ 2-2 ಸೋತ್ಬಿಟ್ಟವು ನಮ್ಮ RCB. ಇವು ಎಲ್ಲಿ ಮೊನ್ನೆ ಅವನು ಒಂಥರ ಆದರೆ ಇವತ್ತೊಂಥರ ಅಲಗ್ ಕಹಾನಿ ಇದು. ಮಳೆ ನೋಡ್ರಿ, ಮಳೆ ಬರೋ ಸಂಭಾವನೆ ಇದ್ದಿದ್ದಿಲ್ಲ, ಮಳೆ ಬಂದು ಎಲ್ಲ ನಮ್ದು RCB ಮ್ಯಾಚ್ ದಿವಸ ಬರ್ಬೇಕಾ ಅದು ಮಳೆ. ಮೊದ್ಲ ನಮ್ಮ RCB ಆಡೋದು 8 ದಿವಸ 10 ದಿವ್ಸಕ್ಕೆ ಒಂದೊಂದು ಮ್ಯಾಚ್ ಆಡಕತ್ತಾರ. ಸೊ ಅವನವನು ಮಳೆ ಬಂದು ಪೂರ ರದ್ದರಾಗಲಿಲ್ಲ ಮ್ಯಾಚ್, ಒಂದು ಪಾಯಿಂಟ್ರ ಬರ್ತಿತ್ತು ಅನ್ನಂಗೆ ಬಿಟ್ಟೈತೆ ನಮ್ಗೆ. ಮಳೆ ಬರೋದಲ್ದ ಮತ್ತು ಅವ್ರಿಗೆ ಬ್ಯಾಟಿಂಗ್ ಲೈನಪ್ಪಿಗೆ ಸರಳ ಮಾಡಿಕೊಡ್ತು ಮಳೆ. ಬಂದವನ ಅವ ದುಮ್ಶನ್ ಪವರ್ ಪ್ಲೇದಾಗ ಲಾಸ್ಟ್ 10 ಓವರ್ ಒಳಗೆ ಎಲ್ಲದ್ರಿಗೂ ನಾಯಿ ಹೊಡೆದಂಗೆ ಹೊಡೆದ್ಬಿಟ್ಟು ಮಿಚಲ್ ಮಾರ್ಚ್. ಇನ್ನೊಬ್ಬ ಅವನು ಅಪೋಸಿಟ್ ಜಲ್ದಿ ಔಟ್ ಅದ, ನ್ಯೂಕ್ಲಿಯಸ್ ಪುರನ್ ಬಂದವನು ಚಾಲು ತಮ್ಮ ಅವನು. ಅವು ಏನಂತಾರಲ್ಲ, ನಮ್ಮ ಎಲ್ಲವೂ ಆಡ್ಲಾರ್ದ ಪ್ಲೇಯರ್ ನಮ್ಮ RCB ಜೋಡಿನ ಆಡ್ತಾವೆ. ರಿಷಬ್ ಪಂತ್ ನೋಡ್ರಿ ನೀವು, ಯಪ್ಪೋ ದೇವ್ರ. ರಿಷಬ್ ಪಂತ್ ಇಷ್ಟು ಮ್ಯಾಚ್ ಆಯ್ತು, ಒಂದು ಮ್ಯಾಚ್ನಾಗೂ ಚೆಂದಾಗಿ ಆಡಿಲ್ಲ. ಇವತ್ತು ನಮ್ಮ RCB ಜೋಡಿ 10 ಬಾಲಿ 32 ರನ್ ಹೊಡೆದ ಅಂತ ತಿಳ್ಕೊರಿ ನೀವು. ಹೆಂಗೈತಿ ಬ್ಯಾಟಿಂಗ್ ಲೈನಪ್. ಬ್ಯಾಟಿಂಗ್ ಲೈನಪ್ ಐತಿ, ಆದ್ರೆ ಆಡೋದು ಹಿಂಗೆ ಆಡ್ಯಾರ ಇವರು. ನಮಗೆ ಒಂದು ಸೈಡ್ ಬೇಸರ ಮಾಡಿಟ್ರೆ ನಮ್ಗೆ. ಟೋಟಲ್ 19 ಓವರ್ ಮ್ಯಾಚ್ ಆತ ಮಳೆ ಬರೋದಕ್ಕೆ. ಇದು ಮಳೆ ಏನು ನಿಂದ್ರಂಗೆ ಕಾಣಂಗಿಲ್ಲ ಅಂತ ಅವರು 1 ಓವರ್ ಕಟ್ಟ ಮಾಡಿಬಿಟ್ರು. ಕಟ್ ಮಾಡಿ ಟೋಟಲ್ 19 ಓವರ್ ಮ್ಯಾಚ್ ಆಡ್ಸಿದ್ರೆ 19 ಓವರ್ ಮ್ಯಾಚಿಗೆ ಅವ್ರು 209 ರನ್ ಹೊಡೆದಾರ ಅವರು. 209 ರನ್ ಅವ್ರು ಹೊಡೆದಾರ. ಒಳ್ಳೆ 210 ರನ್ ಹೊಡ್ಯಾಕೆ ಬಂದಂತ ನಮ್ಮ RCB ಹುಲಿಗಳು. ಸ್ಟಾರ್ಟಿಂಗ ಜೊಕ್ಕ ಬೆತ್ತಲ್ ಒಂದು 4 ಹೊಡೆದಾನ, ಔಟೇ. ಜೊಕ್ಕ ಬೆತ್ತಲ್ ಔಟ್ ಆಗೋಣ. ವಿರಾಟ್ ಕೊಹ್ಲಿ 1ನೇ ಬಾಲ್ ಪ್ಲೇಡ್ ಮಾಡಿದೆ, 2ನೇ ಬಾಲ್ ಪ್ಲೇಡ್ ಮಾಡ್ಕೊಂಡು ಸೀದಾ ಬೋಡ ಆ ಸ್ಟಾಂಪ ಕಿತ್ಕೊಂಡು ಹೋಗ್ತದ. ನಾವು ಸೆಂಚುರಿ ಹೊಡಿತಾನೆ, ಹಂಗೆ ಹೊಡಿತಾನೆ, ಹಿಂಗೆ ಹೊಡಿತಾನೆ ಅಂತ ಎಲ್ಲ ಬಿಲ್ಡಪ್ ಕೊಟ್ಕೊಂಡ್ಬಿಟ್ಟಿವಿ. ಇರಲಿ, ನಮ್ಮ ಹುಲಿನ ರೀ ಅದ. ನಾವು ಏನಾದರೂ ಬಿಟ್ಕೊಡಂಗಿಲ್ಲ. 0ಕ್ಕೆ ಔಟ್ ಆಗ್ಯಾನ, ನಮಗೆ ಅದು ಸಂಬಂಧ ಇಲ್ಲ. ನಮ್ಮ ಹುಲಿನ ಅದ, ಹಿಂಗೆ ಅದು ಯಾವತ್ತಿದ್ರು. ಸೊ ನೋಡ್ರಿ, RCB ಟೋಟಲ್ 210 ರನ್ ಚೇಸ್ ಮಾಡೋಕೆ ಬಂದಂಥದ್ದು RCB. ಸ್ಟಾರ್ಟಿಂಗ್ 2 ಹುಲಿಗಳು ಕಳ್ಕೊಂಡ್ಬಿಟ್ಟೈತೆ ನಮ್ಮ RCB. ಇನ್ನು ರಜತ್ ಪಟ್ಟಿದಾರ ಆ್ಯಂಡ್ ಪಡಿಕ್ಕಲ್ಲ ಮಾತ್ರ ಒಂದು ಸೈಡ್ ನಾಯಿ ಹೊಡೆದಂಗೆ ಹೊಡೆದ್ರು ಅವರು. ಈ ಕಡೆ ಪಟ್ಟಿದಾರ ಒಂದು 50-60 ಅಂದ್ರೇನು ಹೊಡೆದಾನ. ಅವನು ಒಂದು ಹಾಫ್ ಸೆಂಚುರಿ ಬಂದೈತಿ ಪಟ್ಟಿದಾರಿಂದ. ಇನ್ನು ರಜತ್ ಪಟ್ಟಿದಾರನು ಬಂದು ಹೊಡೆದಾನ ಮಸ್ತಾಗಿ. ಆ್ಯಂಡ್ ಪಡಿಕ್ಕಲ್ಲೂ ಚಲೋ ಹೊಡೆದಾನ ರೀ, ರನ್ ಮಾತ್ರ ಮಸ್ತ್ ಹೊಡೆದಾನ. ಇನ್ನು ಇವು 2 ಹುಲಿಗಳು ಔಟ್ ಆದವು. ನಾವು ಎಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗವಲ್ಲ ನಮ್ಗೆ. ಒಂದು ವಿಕೆಟ್ ಹೋಗೋಣ. ಕೃಣಾಲ್ ಪಾಂಡ್ಯ ಬಂದನ್ ರೀ. ಜಿತೇಶ್ ಶರ್ಮಾ ನೋಡ್ತಿರಲ್ಲ, ಬಂದವನು 1ನೇ ಬಾಲ್ಯ 1 ರನ್ ಹೊಡೆದು ಔಟ್ ಆಗಿಬಿಟ್ಟ. ಜಿತೇಶ್ ಶರ್ಮಾ ಈ ಸೀಸನ್ ಪೂರ ಗೊಳ್ಳ ಆಗಿಬಿಟ್ಟಾನ. ಲಕ್ನೋ ಜೋಡಿ ಆಡ್ತಾನಂತ ನಾವು ಅಂದ್ಕೊಂಡು ಇವತ್ತೂ ಗೊಳ್ಳ ಆದವ. ಮ್ಯಾಚ್ ಎಟ್ಟತಿ 1 ಗಂಟೆ 2 ಗಂಟೆ ಈಟತಿ ಮುಗಿದ್ರೆ ನಾವು ಎಲ್ಲಿ ನೋಡ್ಕೊಂಡು ಕುಂದ್ರಬೇಕು. ಸೊ ನಮಗೂ ಬೇಸರ ಆಗಿರ್ತಾವೆ. ಆದ್ರೆ ನಾವು RCB ಮ್ಯಾಚ್ ದಿವ್ಸ ನೋಡೋರ, ಪಕ್ಕ ನೋಡೋದ. ಆ್ಯಂಡ್ ನೋಡ್ರಿ, ಕೃಣಾಲ್ ಪಾಂಡ್ಯ ಬಂದು ಅವನು ಹುಲಿ ತಮ್ಮ ಹೊಡ್ಯಾಕತ್ತವನು. ಅವನು ಚಲೋತ್ನ ಹೊಡೆದಾನ, 15 ಬಾಲಿಗೆ 27 ಏನೋ ಹೊಡೆದಾನ. ಇನ್ನು ರೋಮಾರಿಯೋ ಶಪಡ್ ಬಂದಿದ್ದ, ಶಪಡ್ ಕಾಕನು ಚಲೋತ್ನೇ ಬ್ಯಾಟಿಂಗ್ ಮಾಡಿದ. ನೋಡ್ರಿ, ಲಾಸ್ಟ್ವರೆಗೆ 1 ಓವರಿಗೆ 20 ರನ್ ಬೇಕು. ಅವರು ತಮ್ಮ ನೀ ಯಾಕಂತ ದಿಗ್ವಿಜಯ್ ಶರಾಟಿ ಅವಂಗೆ ಹೇಳ್ತಾನ, ಇವ ಯಾಕಂತ ಇವ ಹೇಳ್ತಾನ. ಮೆಕ್ಕಿ ಬಾಲಿ ಹಾಕಕ್ಕೆ ಬರೋಕೆ ಅಂಜಾಡಕತ್ತಾವ್ರಿ ಅವು. ಹಂಗತ್ತಾರ ಬಾಲಿಂಗ್ ಈ ಬ್ಯಾಟಿಂಗ್ ಲೈನಪ್ ಐತೆ ನಮ್ದು. ಇನ್ನು ಲಾಸ್ಟ್ ಓವರ್ದಾಗ ನಿಂತಿದ್ದು ಯಾರು ಗೊತ್ತ ನಿಮಗೆ? ಶಪಡ್ಗೆ ಹಾಕೊಂಡು ನಿಂತಾನ್ರಿ. ಅದಕ್ಕೆ ದಿಗ್ವಿಜಯ್ ಶರಾಟಿ ಅಂಜಿ ಸರ್ದು ಬಿಟ್ಟಿದ್ದ. ಒಳ್ಳೆ ಸ್ವಲ್ಪ ಧೈರ್ಯ ತೊಗೋತಮ್ಮ ಅಂತಂದು ಹೇಳಿ ಧೈರ್ಯ ತೊಗೊಂಡು ಬಾಲಿಂಗ್ ಹಾಕ್ಸಿದ್ರು ಅವ್ನ ಕಡೆಯಿಂದ. ಅದು ಚಲೋ ಬ್ಯಾಟಿಂಗ್ ಆಡಿದ ನಮ್ಮ ಶಪಡ್ ಕಾಕ. ಹೊಡೆದಾರೆ ನಾಯಿ ಹೊಡೆದಂಗೆ. ಲಾಸ್ಟಿಗೆ ನಮ್ಮ RCB 203 ರನ್ ಹೊಡೆದ ಟೋಟಲ್. ಅವ್ರು 209 ರನ್. ಬರೀ 6 ರನ್ನಲ್ಲೇ ಸೋತೀವಿ ನಾವು. ಅದು 6 ರನ್ ಎಲ್ಲಿ ಬಂದು ಗೊತ್ತ ನಿಮ್ಗೆ? 19ನೇ ಓವರ್ದಾಗ ಲಾಸ್ಟ್ ಬಾಲಿಗೆ 6 ಹೊಡೆದು ನೋಡು ರಿಷಬ್ ಪಂತ್. ಲೆಫ್ಟಿ ಇದ್ದ ಅವ್ರು ರೈಟಿಗೆ 6 ಹೊಡೆದ್ನಲ್ಲ, ಅಲ್ಲೇ ಬಂದಿದ್ದು ರನ್. ಸೊ ಅದ ರನ್ಲಿದ್ದ ನಾವು ಸೋತೀವಿ ಇವತ್ತು. ನೋಡ್ರಿ, ಸೋಲು ನಮ್ಗೆ ಹೊಸದಲ್ಲ. ನಾವು ಗೆಲುವಿನ ಓಟದಿಂದ ಹೋಗೋರು ನಾವು. ಸೊ ನಮಗೆ ಇದು ಸೋಲು ಹೊಸದಲ್ಲ. ನಾವು ಸೋಲ್ಸೋಂತ 18 ವರ್ಷ ಕಾಯ್ದೀವಿ ರೀ. ಇನ್ನೂ ಏನು ಕಾಯ್ಬೇಕು ನಾವು? ಒಂದು ಕಪ್ ಗೆಲ್ಲಕ್ಕೆ 18 ವರ್ಷ ಕಾಯ್ದೀವಂತ. ಇನ್ನು ಒಂದು ಮ್ಯಾಚ್ ಕಾಯಂಗಿಲ್ಲ ನಾವು. ಅಕ್ಕ ನಾವು RCB ಫ್ಯಾನ್ಸ್ ಇದ್ದೀವಿ. ಸೊ RCBಗೆ ಸಪೋರ್ಟ್ ಮಾಡೋಣ. ಮತ್ತು ಬರೋವಂಥ ಇನ್ನೂ 4 ಮ್ಯಾಚ್ ಅದಾವೆ RCBಗೂ. ಸೊ 4ರಾಗ ಜಸ್ಟ್ 2 ಗೆಲ್ಲಿ ಸಾಕು ನಮಗೆ. ಒಂದು ಕೋಲ್ಕತ್ತಾ ಜೋಡಿ ಐತಿ, ಒಂದು ಪಂಜಾಬ್ ಜೋಡಿ ಐತಿ, ಒಂದು ಮುಂಬೈ ಜೋಡಿ ಐತಿ, ಇನ್ನೊಂದು 2 ಜೋಡಿರ ಇರಲಿ ಅದು. ಸೊ ನೋಡ್ರಿ, 4 ಮ್ಯಾಚ್ನಾಗ 2 ಮ್ಯಾಚ್ ಗೆದ್ರೆ ಸಾಕು. ನಾವು ಮಾತ್ರ ಕ್ವಾಲಿಫೈಯರ್ 1, 2 2 ಸ್ಲಾಟ್ನಾಗ ಫಿಕ್ಸ್ ಹಾಕಿವಿ. ಇನ್ನು ನೋಡ್ರಿ, ನಮಗೇನು ಇಲ್ಲಿ
ಕಾನ್ಸ್ಟೇಬಲ್ದಾಗ ಹೊಡ್ಯೋದೈತಿ, ಕಾನ್ಸ್ಟೇಬಲ್ದಾಗ ಟಾಪ್ನಾಗ ಕುಂದ್ರದೈತಿ ಅಷ್ಟೇ ನಮ್ಗೆ ಈಗ ಆಗ್ಬೇಕಾಗಿದೆ. ಸೊ ಇಲ್ಲಿ ತನಕ ವಿಡಿಯೋ ಯಾರ್ಯಾರು ನೋಡ್ರಿ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ನೋಡೋರು ಎಲ್ಲರೂ ಇನ್ಸ್ಟಾಗ್ರಾಮ್ದಾಗ AK ರಿವ್ಯೂ ಅನ್ನೋದೊಂದು ID ಐತಿ ನಂದು. ಸೊ ಫಾಲೋ ಮಾಡಿರಿ ಆ್ಯಂಡ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಬರ್ತೀನಿ ರೀ ನೆಕ್ಸ್ಟ್ ವೀಡಿಯೋ ತೊಗೊಂಡು. ನಮಸ್ಕಾರ ಎಲ್ಲ ದೊಡ್ಡ ಮಂದಿ.